So Jain friends, so once again welcome to the Reasoning Specialist YouTube channel. Okay, so ಈ ಒಂದು ವಿಡಿಯೋ ಮುಖಾಂತರ ಅಗೇನ್ ಸೊ ಇವತ್ತಿನ ಕ್ಲಾಸ್ ನಂಬರ್ ನೋಡ್ರಿ ಸೊ 32. ಓಕೆ, ಯಾವ ಶಿಫ್ಟ್ ಅಂತ ನೋಡ್ರಿ 23/2/2024 ಓಕೆ, ಒಂದು ಶಿಫ್ಟ್ 4 ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಅಂತ ಕ್ವಶನ್ ಕೇಳಿದ್ರು, ಸೊ ಅವುಗಳನ್ನ ಯಾವ ರೀತಿ ಬಿಡಿಸ್ಬೇಕು ಸೊ ಅನ್ನೋದನ್ನ ಸೊ ನಾವು ನೆಕ್ಸ್ಟ್ ಈಗ ನೋಡೋಣ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಅಂತ. ಸೊ ಮೊದಲನೇ ಪ್ರಶ್ನೆ ನೋಡ್ರಿ, ಸೊ ಏನಪ್ಪಾ ಅಂದ್ರೆ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ 15 ಸೊ ಏನಾಗ್ತಾ ಇದೆ 31 ಆಗತ್ತೆ, ಹೌದಾ? ಸೊ ಹಾಗಾದ್ರೆ 31 ಇದ್ದಿದ್ ನೋಡ್ರಿ, ಸೊ ಆಲ್ಮೋಸ್ಟ್ ಡಬಲ್ ಆಗ್ಕೊತಾ ಹೋಗ್ತದವ, ಹೌದಾ? ಹಾಗಾದ್ರೆ ಸೊ ಜಸ್ಟ್ ನೋಡ್ರಿ, ಸೊ 15 ಇದ್ದಿದ್ ಏನಾಗತ್ತಪ್ಪ ಅಂದ್ರೆ ಮಲ್ಟಿಪ್ಲೈಡ್ ಬೈ 15 ಆಡ್ಲಿ 30 ಪ್ಲಸ್ 1 ಆಗಿ 31 ಆಗ್ತಾ ಇದೆ. ಅದೇ ರೀತಿ ನೋಡ್ರಿ 31 ಇದು 63 ಹೆಂಗಾಯ್ತಪ್ಪ ಅಂದ್ರೆ 31 ನೋಡ್ರಿ ಏನಾಗೈತಿ, ಸೊ ಏನ್ ಮಾಡಿದಾರೆ, ಸೊ ಮಲ್ಟಿಪ್ಲೈಡ್ 2 ಅಂತಾರೆ. 31 2ರಲ್ಲಿ ಗುಣಾಕಾರ ಮಾಡಿದಾಗ 62 ಬರ್ತಾ ಇದೆ. 62ಕ್ಕೆ ಮತ್ತೇನ್ ಮಾಡ್ತಾರೆ, ಪ್ಲಸ್ 1 ಮಾಡ್ತಾರೆ. ಹಾಗಾದ್ರೆ 63 ನೋಡ್ರಿ ಮಲ್ಟಿಪ್ಲೈಡ್ ಬೈ 2 ಪ್ಲಸ್ 1. ಓಕೆ, 63 2ರಲ್ಲಿ ಎಷ್ಟಪ್ಪ ಅಂತಂದ್ರೆ ನೋಡ್ರಿ 63 2ಲಿ 126. ಸೊ ಪ್ಲಸ್ 1 ಮಾಡಿದ್ರೆ 127 ಅದಲ್. ಸೊ ದೆನ್ ಸಿಮಿಲರ್ಲಿ ಇದು ಅದೇ ರೀತಿ ಇದೆ, ಹಾಗಾದ್ರೆ ಇದನ್ನು ಹಂಗೆ ಮಾಡ್ಬೇಕು. ಸೊ ದೆನ್ ನೋಡ್ರಿ ಏನು ಮಲ್ಟಿಪ್ಲೈಡ್ ಬೈ 2 ಇಂಟು 1, ಹಾಗಾದ್ರೆ 255 ಇಂಟು 2, ಅದ್ರ ನೋಡ್ರಿ 255 ಇಂಟು 2 ಏನಾಗ್ತದೆ 510. ಸೊ 510 ಪ್ಲಸ್ 1 ಏನಪ್ಪಾ ಅಂತಾರೆ 511. ಸೊ ಹಾಗಾದ್ರೆ 511 ನೋಡ್ರಿ ಆಪ್ಷನ್ 1 ಇದೆ. ಸೊ ಹಾಗಾದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೋಡ್ರಿ ಸಿಂಪಲ್ ಆದಂತ ಒಂದು ಸರಣಿ ಇದೆ, ಹೌದಾ? ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ನೋಡ್ರಿ ಇಲ್ಲಿ ಏನ್ ಕೇಳ್ತಿದಾರೆ, ಸೊ ನೀಡಿರುವ 2 ಸಂಖ್ಯೆಗಳನ್ನ ಪರಸ್ಪರ ಬದಲಾಯಿಸುವ ಮೂಲಕ ಈ ಕೆಳಗಿನ ಯಾವ ಸಮೀಕರಣವು ಸರಿಯಾಗಿರುವುದಿಲ್ಲ ಅಂತ ಕೇಳ್ತಾರೆ. ಓಕೆ, ನೋಡ್ರಿ ಅಬ್ಸರ್ವ್ ಮಾಡ್ರಿ, ಏನ್ ಕೇಳತ್ತಾರ, ಸರಿಯಾಗಿರುವುದಿಲ್ಲ ಅಂತ ಕೇಳ್ತಾ ಇದಾರೆ. ಫೈನ್. ಸೊ ನೋಡ್ರಿ ಸರಿಯಾಗಿರುವುದಿಲ್ಲ ಅಂತಂದಾಗ ನಾವು ಸರಿಯಾಗಿ ಯಾವ್ದು ಇರಂಗಿಲ್ಲ ಅದನ್ನೇ ಕೊಡ್ಬೇಕು. ಓಕೆ, ನೋಡ್ರಿ ಹಾಗಾದ್ರೆ ಸೊ ಯಾವ ಒಂದು ನೋಡ್ರಿ ಸಂಖ್ಯೆಗಳನ್ನ ಹೇಳ್ತಾರೆ 2 ಮತ್ತು 3. ಓಕೆ, ಈ 2 ಮತ್ತು 3 ಚೇಂಜ್ ಮಾಡಿದಾಗ. ಓಕೆ, ಹಾಗಾದ್ರೆ ನೋಡ್ರಿ ಒಂದೇದು ನೋಡ್ರಿ 2 ಮತ್ತು 3 ಚೇಂಜ್ ಮಾಡಿದಾಗ ನೋಡ್ರಿ, ಹಾಗಾದ್ರೆ ಇಲ್ಲಿ 3 ಜಾಗದೊಳಗ 2 ಹಾಕೋಣ, 2 ಜಾಗದೊಳಗ 3 ಮಾಡೋಣ. ಓಕೆ, ಹಾಗಾದ್ರೆ ಸೊ ಜಸ್ಟ್ ನೋಡ್ರಿ, ಹಾಗಾದ್ರೆ 2/1 ಏನಾಕೈತಿ 1. ಓಕೆ, 1 ಇಂಟು 3 ಇಸ್ 3. ಸೊ ದೆನ್ 3 ಮೈನಸ್ 5 ಅಂತ ನೋಡ್ರಿ, ಸೊ ಏನಾಗ್ತದ, ಸೊ 2 ಪ್ಲಸ್ 7 ಏನಾಕೈತ್ರಿ, ಸೊ 9 ಆಕೈತಿ. ಸೊ ಹಾಗಾದ್ರೆ ಇದೇ ರಾಂಗ್ ಇದೆ. ಸೊ ನೋಡ್ರಿ 1 ಸೆಕೆಂಡ್. ಸೊ ಏನಪ್ಪಾ ಅಂದ್ರೆ ಬರ್ಕೊಳ್ಳೋಣ, 5 ಮೈನಸ್ 2 ಡಿವೈಡೆಡ್ ಬೈ 1 ಇಂಟು 3 ಪ್ಲಸ್ 7 ಇಸ್ ಈಕ್ವಲ್ ಟು ಎಷ್ಟು ಆಗ್ಬೇಕ್ರಿ, 6 ಆಗ್ಬೇಕಂತಿದ್ರು. ಓಕೆ, ಹಾಗಾದ್ರೆ 2/1 ಏನಾಕೈತಿ, ಸೊ 2 ಆಕೈತಿ, ಸಾರಿ 2 ಆಕೈತಿ. ಸೊ ದೆನ್ ನೋಡ್ರಿ 5 ಮೈನಸ್ 2 3 ಎಷ್ಟಪ್ಪ ಅಂತಾರ 6 ಆಯ್ತು, ಪ್ಲಸ್ 7 ಅಂತ ಅಂತಾರ. ಹಾಗಾದ್ರೆ 5 ಮೈನಸ್ 6 ಏನಂತ ನೋಡ್ರಿ ಮೈನಸ್ 1, ಹೌದಲ್ರಿ? ಸಾರಿ, ಓಕೆ ಮೈನಸ್ 1 ಆಯ್ತು, ದೆನ್ ಪ್ಲಸ್ 7. ಓಕೆ, ಯಾಕಂದ್ರೆ ನೋಡ್ರಿ ಮೈನಸ್ ಇಂಟು ಪ್ಲಸ್. ಓಕೆ, ಮೈನಸ್ ಇಂಟು ಪ್ಲಸ್ ಅಗೇನ್ ಏನಾಗ್ತದ ಮೈನಸ್. ಸೊ 7 ದೊಳಗೆ 1 ಮೈನಸ್ ಮಾಡ್ರೆ ನೋಡ್ರಿ 6 ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಪ್ಲಸ್ ಇದೆ. ಸೊ ಪ್ಲಸ್ 6 ಅಂತ ಕರೆಕ್ಟ್ ಇದ್ದಂಗ ಆಯ್ತು. ಓಕೆ, ಆದ್ರೆ 1ನೇದು ಕರೆಕ್ಟ್ ಐತಿ. ಓಕೆ, ಸೊ ಬಟ್ ನಮ್ಮ ಆನ್ಸರ್ ಏನಾಕೈತಿ ತಪ್ಪ ಆಕೈತಿ, ಯಾಕಂದ್ರೆ ನಮಗೆ ತಪ್ಪಾಗಿರೋದು ಹೇಳ್ಬೇಕು. ಓಕೆ, ಹಾಗಾದ್ರೆ 2ನೇ ಚೆಕ್ ಮಾಡೋಣ. ಸೊ 2ನೇದ್ರಾಗ ನೋಡ್ರಿ ಸೊ ಏನೈತಿ, ಸೊ 8 ಇಂಟು 7. ಓಕೆ, ಸಾರಿ 8 ಪ್ಲಸ್ 7. ಓಕೆ, 8 ಪ್ಲಸ್ 7 ಇಂಟು 3 ಇದ್ದದ್ದು ಏನಾಗಬೇಕಂತಾರ 2. ದೆನ್ ಮೈನಸ್ 6. ಓಕೆ, ಡಿವೈಡೆಡ್ ಬೈ ನೋಡ್ರಿ 2 ಇದ್ದದ್ದು ಏನಾಗಬೇಕಂತಾರ 3 ಆಗ್ಬೇಕಂತಾರ, ಹೌದಾ? ಹಾಗಾದ್ರೆ ನೋಡ್ರಿ ಸೊ 8 ಪ್ಲಸ್ 7 ಆಡ್ಲಿ ಎಷ್ಟ್ರಿ 14 ಮೈನಸ್ 6 ಡಿವೈಡೆಡ್ ಬೈ 3 ಎಷ್ಟಾಗ್ತದ 2 ಆಯ್ತು. ಓಕೆ, ದೆನ್ 14 8 ಎಷ್ಟ್ರಿ 22. 22 ಮೈನಸ್ 2 ಮಾಡ್ರಿ ಎಷ್ಟು ಬರತೈತಿ 20 ಬರತೈತಿ. ಸೊ ಬಟ್ ಇಲ್ಲಿ ಕೊಟ್ಟಾರ ಏನಪ್ಪಾ ಅಂದ್ರ 22 ಕೊಟ್ಟಾರ. ಸೊ ಹಾಗಾದ್ರೆ ನಮ್ಮ ಆನ್ಸರ್ ಡೆಫಿನೆಟ್ಲಿ ಇದೇ ಕರೆಕ್ಟ್ ಆಗ್ತದೆ. ಓಕೆ, ಯಾಕಂದ್ರೆ ಆಸ್ ಪರ್ ದ ನಮ್ ಇದ್ರ ಪ್ರಕಾರ ಏನು 20 ಬರಬೇಕು, ಇಲ್ಲಿ 22 ನಮಗ್ ಸರಿಯಾಗಿ ಇರುವುದಿಲ್ಲ ಅಂತ ಕೇಳ್ತಾರ. ಹಾಗಾದ್ರೆ ಇದೇ ಸರಿಯಾಗಿಲ್ಲ, ಹೌದಲ್ರಿ? ಸೊ ದ ಆನ್ಸರ್ ಇಸ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ನೋಡ್ರಿ, ಸೊ ಮುಂದಿನ ಪ್ರಶ್ನೆ ನೋಡಿದಾಗ ಓಕೆ ಒನ್ಸ್ ಅಗೇನ್ ಇದು ಏನಪ್ಪಾ ಅಂದ್ರೆ ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಡಿಫ್ರೆನ್ಸ್ ಎಷ್ಟಾಗ್ತದೆ 18ರಿಂದ 23, 5 ಡಿಫ್ರೆನ್ಸ್ ಆದ್ರೆ 23ರಿಂದ 32. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 9 ಡಿಫ್ರೆನ್ಸ್ ಆಗಿದೆ, ಹೌದಲ್ಲ?
32ರಿಂದ 37 ನೋಡ್ರಿ 5 ಡಿಫರೆನ್ಸ್ ಆದ್ರೆ 37ರಿಂದ 46 ನೋಡ್ರಿ ಅಗೇನ್ 9 ಬರ್ತಾ ಇದೆ. ಸೊ ನೋಡ್ರಿ, ಸೊ ಸೀಕ್ವೆನ್ಸ್ ಅನ್ನ ಚೆಕ್ ಮಾಡಿದಾಗ ನೋಡ್ರಿ, ಸೊ ಒನ್ಸ್ 5 9 ಅಗೇನ್ ರಿಪೀಟ್ ಆಗೋದು 5 9 ಮತ್ತೊಂದ್ಸಲ ರಿಪೀಟ್ ಏನಾಗ್ಬೇಕ್ರಿ 5 ನ ರಿಪೀಟ್ ಆಗ್ಬೇಕು. ಹೌದಾ? ಯಾಕಂದ್ರೆ ರಿಪೀಟ್ ಆಗ್ತಾ ಹೋಗ್ತದವ. ಹಾಗಾದ್ರೆ ನೋಡ್ರಿ, ಸೊ ಏನಾಗತ್ತವ, ಸೊ ಇಲ್ಲೆಲ್ಲ ಪ್ಲಸ್ ಆಗ್ತಾ ಹೋಗ್ತದವ. ಹಾಗಾದ್ರೆ 46ಕ್ಕೆ ನೀವು ಪ್ಲಸ್ 5 ಮಾಡಿದ್ರೆ ಸೊ ಆನ್ಸರ್ ಬರ್ತದೆ ಏನಪ್ಪಾ ಅಂದ್ರೆ 51. ಸೊ ಹಾಗಾದ್ರೆ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ನೋಡೋಣ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಗೆ ಸೊ ಅಗೇನ್ ನೋಡ್ರಿ, ಇದು ಏನಪ್ಪಾ ಅಂದ್ರೆ ಕೋಡ್ ಲ್ಯಾಂಗ್ವೇಜ್. ಓಕೆ, ಒಂದು ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಈ SATIN ಅನ್ನುವಂತ ಶಬ್ದವನ್ನ ನೋಡ್ರಿ ಯಾವ ರೀತಿ ಬರ್ತದ್ರೆ. ಓಕೆ, ಸೊ SATIN. ಓಕೆ, SATIN ಅನ್ನುವಂಥದ್ದು 3 5 2 4 7 ಅಂತ ಬರ್ದ್ರೆ. ಓಕೆ, ನೆಕ್ಸ್ಟ್ ಸ್ಕೇರ್ SCARE. ಓಕೆ, ಈ ಸ್ಕೇರ್ ಅನ್ನುವಂತ ಶಬ್ದವನ್ನ ನೋಡ್ತೀರಿ ಯಾವ ರೀತಿ 26839 ಅಂತ ಬರ್ತಾರೆ. 26839 ಅಂತ ಬರೀತಾ ಇದಾರೆ. ಓಕೆ, ಹಾಗಾದ್ರೆ ಅದೇ ರೀತಿ ಸೌಟ್ ಅನ್ನ ಯಾವ ರೀತಿ ಬರೀತಾರೆ ನೋಡ್ರಿ, SOUT. ಓಕೆ, ಸೊ ಏನಂತ ಬರೀತಾರೆ 0 3 4 1 ಅಂತ ಬರೆದ್ರೆ. ಓಕೆ, ನಮ್ಗೆ ಕ್ವಶನ್ ಏನ್ ಕೇಳ್ತಾರೆ, ವಾಟ್ ಇಸ್ ದ ಕೋಡ್ ಫಾರ್ ಐ ಅಂತ ಕೇಳ್ತಾರೆ. ಓಕೆ, ಈ ಐಗೆ ಏನ್ ಕೋಡ್ ಬರ್ತಾರೆ ನೋಡ್ರಿ, ಐ ಎಲ್ಲೈತಿ ಇಲ್ಲೈತಿ. ಹಾಗಾದ್ರೆ ನಮಗೆ ಈ ಲೈನ್ ನೋಡ್ರಿ ಮತ್ತೆ ಬೇರೆ ಲೈನ್ ಅಲ್ಲಿ ಎಲ್ಲೂ ಕಾಮನ್ ಆಗ್ತಾ ಇಲ್ಲ, ಹೌದಿಲ್ಲ? ಸೊ ಹಾಗಾದ್ರೆ ಈ ಐ ಜೊತೆಗೆ ಇರುವಂತ ನೋಡ್ರಿ ಎಸ್, ನೋಡ್ರಿ ಎಸ್ ಏನಾಗಿದೆ 1 2 3 ಮೂರು ಕಡೆ ಕಾಮನ್ ಆಗಿದ್ರಿಂದ ಸೊ ಎಸ್ ಅನ್ನ ನಾವು ಕ್ಯಾನ್ಸಲ್ ಮಾಡೋಣ ಅಂತ. ಸೊ ಇಲ್ಲಿ ಕಡೆ ಮೂರು ಕಡೆ ನೋಡ್ರಿ ಯಾವ್ದು ನಂಬರ್ ಕಾಮನ್ ಆಗಿದೆ ಆ ಸಂಖ್ಯೆಯನ್ನ ನಾವೇನ್ ಮಾಡೋಣ ಕ್ಯಾನ್ಸಲ್ ಮಾಡ್ರಿ. ಓಕೆ, ಸೊ ಇಲ್ಲಿ ಜಸ್ಟ್ ನೋಡ್ರಿ 3 3 3. ಓಕೆ, ಸೊ ಕ್ಯಾನ್ಸಲ್ ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ಎ ಇದೆ ಫಸ್ಟ್ ಲೈನ್ ಅಲ್ಲಿ, ಸೆಕೆಂಡ್ ಲೈನ್ ಅಲ್ಲಿ ಕೂಡ ಎ ಇದೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಇಲ್ಲಿಗೆ ಕಾಮನ್ ಇರುವಂತ ಸಂಖ್ಯೆ ನೋಡ್ರಿ ಮತ್ತೆ ಯಾವ್ದೈತಿ, ಸೊ 2 ಮತ್ತು 2 ಕಾಮನ್ ಇದೆ. ಓಕೆ, 2 2 ರೈಟ್. ಸೊ ದೆನ್ ಅಗೇನ್ ಸೊ ಅದ್ರ ಜೊತೆ ನೋಡ್ರಿ ಮತ್ತೆ ಟಿ ಇದೆ, ಇಲ್ಲಿ ಏನ್ ಇದೆ ನಮಗೆ ಟಿ ಕಾಮನ್ ಬರತೈತೆ ನೋಡ್ರಿ ಅಗೇನ್. ಹೌದಾ? ಸೊ ಟಿ ಹೋಗ್ತೈತಿ. ಸೊ ದೆನ್ ಫಸ್ಟ್ ಮತ್ತೆ ಲಾಸ್ಟ್ ನೋಡ್ರಿ, ಸೊ ಕಾಮನ್ ಏನಿತ್ತು ನೋಡ್ರಿ 4 4 ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಉಳಿತಿಗೆ ನೋಡ್ರಿ ನೆಕ್ಸ್ಟ್ ಏನ ಐ ಜೊತೆ ಎನ್ ಇದೆ, ಬಟ್ ಎನ್ ಮತ್ತೆ ಬೇರೆ ಕಡೆ ಕಾಮನ್ ಇಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ಎನ್ಗೆ ಏನ್ ಅರ್ಥ ಆಗ್ಬಹುದು ಮತ್ತೆ ಐಗೆ ಅರ್ಥ ಏನಾಗ್ಬೋದು ಅಂದ್ರೆ, ಯಾಕಂದ್ರೆ ಇಲ್ಲೂ ಕೂಡ ಏನ್ ಮತ್ತು 5 ಉಳಿಯತೈತಿ ಮತ್ತ 7 ಉಳಿಯತೈತಿ. ಹಾಗಾದ್ರೆ ಐ ಅರ್ಥ 5 ಆಗಿರ್ಬೋದು ಅಥವಾ 7 ಆಗಿರ್ಬೋದು. ಅದೇ ರೀತಿ ಎನ್ ಅರ್ಥ ಏನಾಗಿರ್ಬೋದು 5 ಆಗಿರ್ಬೋದು ಅಥವಾ 7 ಆಗಿರ್ಬೋದು. ಓಕೆ, ಸೊ ಹಾಗಾದ್ರೆ ಈ ಎರಡರೊಳಗೆ ಯಾವ್ದು ಆಪ್ಷನ್ ಐತಿ ನೋಡ್ರಿ, 5 ಆಪ್ಷನ್ ಇದೆ ನೋಡ್ರಿ. ಓಕೆ, ಹಾಗಾದ್ರೆ ಡೆಫಿನೆಟ್ಲಿ ಐಗೆ ಏನ್ ಬರ್ತದ ಅಂತ ಅನ್ಬೋದು 5 ಆನ್ಸರ್ ಬರ್ತಾ ಇದೆ. ಹೌದಾ? ಓಕೆ, ಸೊ ನೋಡ್ರಿ ಇದಕ್ಕೆ ನಾವೇನಂತೀವಿ, ಓಕೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಇದೆ. ಫೈನ್. ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಓಕೆ, ಇದು ಡೈಸ್ ಅಂತ ಹೇಳ್ತಾರೆ. ಓಕೆ, ಡೈಸ್ ದಾಳಗಳು. ಓಕೆ, ಹಾಗಾದ್ರೆ ನೀಡಿರುವ ಡೈ ಅನ್ನು ಮಡಿಸಿದಾಗ ಯಾವ ಸಂಖ್ಯೆಯು ಸಂಖ್ಯೆ 9ಕ್ಕೆ ವಿರುದ್ಧವಾಗಿರ್ತದೆ. ಓಕೆ, ಸೊ ನೋಡ್ರಿ ಈ ರೀತಿ ಡಯಾಗ್ರಾಮ್ ದೊಳಗೆ ಆಲ್ವೇಸ್ ಏನಪ್ಪಾ ಅಂದ್ರೆ ಈ 7ಕ್ಕೆ ಏನ್ ಅಪೋಸ್ ಆಗಿರ್ತೈತೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಮತ್ತೊಂದು ಅಪೋಸ್ ಆಗಿರ್ತವ. ಓಕೆ, ಸೊ ಹಾಗಾದ್ರೆ 7ರ ಅಪೋಸಿಟ್ ಏನ್ರಿ 9, 5ರ ಅಪೋಸಿಟ್ ಏನ್ರಿ 8, ದೆನ್ ಅದೇ ರೀತಿ 2ರ ಅಪೋಸಿಟ್ ಏನಪ್ಪಾ ಅಂದ್ರೆ 3. ಓಕೆ, ಹಾಗಾದ್ರೆ ನಮ್ಗೆ ಕೇಳಿರುವಂತ ಸಂಖ್ಯೆ ಯಾವ್ದ್ರಿ 9. ಸೊ 9ರ ಅಪೋಸಿಟ್ ಏನ್ ಬರ್ತದೆ 7. ಸೊ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಮುಂದಿನ ಪ್ರಶ್ನೆ, ಸೊ ಸಿಲಾಜಿಸಮ್ ನೋಡ್ರಿ. ಓಕೆ, ಇದು ಸಿಲಾಜಿಸಮ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ, ನೋಡ್ರಿ ಸಮ್ ಎಫ್ ಆರ್ ಟಿ ಅಂತ ಇರ್ತಾರೆ. ಸೊ ಕೆಲವೊಂದು ಎಫ್ ಗಳು ಏನಾಗ್ಯಾವ ಟಿ ಗಳಾಗಿದಾವ. ಓಕೆ, ದೆನ್ ಆಲ್ ಎಫ್ ಆರ್ ಕೆ ಅಂತ ಇದಾರೆ. ನೋಡ್ರಿ ಈ ಎಲ್ಲಾ ಎಫ್ ಗಳು ಏನಪ್ಪಾ ಅಂತಾರ ಕೆ ಆಗಿದಾವ, ಅಲ್ರಿ? ಸೊ ಹಾಗಾದ್ರೆ ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಎರಡು ಕೂಡ ಏನದಾವ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ ಇದಾವ. ಸೊ ಇಲ್ಲಿ ನೆಗೆಟಿವ್ ಆನ್ಸರ್ ನಮ್ಗೆ ಬರಂಗಿಲ್ಲ. ಓಕೆ, ಬಟ್ ನೆಗೆಟಿವ್ ಅಂತೂ ನಮಗೆ ಇಲ್ಲ. ಫೈನ್. ಸೊ ಒಂದ ನಾವು ಹೇಳ್ಬೇಕಂದ್ರೆ ನೋಡ್ರಿ ಶಾರ್ಟ್ ಕಟ್ ಆಗಿ ಮಾಡ್ಬೇಕಂದ್ರೆ ಈ ಆಲ್ ಬರ್ಬೇಕಂದ್ರೆ ಅಟ್ ಲೀಸ್ಟ್ ನಮಗೆ 2 ಆಲ್ ಸ್ಟೇಟ್ಮೆಂಟ್ ಏನಾಗಿರ್ಬೇಕ್ರಿ, ಸೊ ಬಂದಿರ್ಬೇಕಾಕೈತಿ. ಸೊ ಹಾಗಾದ್ರೆ ಡೆಫಿನೆಟ್ಲಿ ಇದು ರಾಂಗ್ ಆಕೈತಿ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡೋಣ ಅಂತ. ಸೊ ನೋಡ್ರಿ ಸಮ್ ಕೆ ಆರ್ ಟಿ ಅಂತ ಇರ್ತಾರ. ಎಸ್ ನೋಡ್ರಿ ಸಮ್ ಕೆ ಆರ್ ಟಿ. ಸೊ ದಟ್ ಈಸ್ ನೋಡ್ರಿ ಈ ಕೆ ಗಳು ಕೆಲವೊಂದು ಟಿ ಗಳು ಆಗೇ ಇದಾವ. ಸೊ ದೆನ್ ಹಾಗಾದ್ರೆ ಇದು ಕರೆಕ್ಟ್ ಆಗಿದೆ. ಅದೇ ನೋಡ್ರಿ ಆಲ್ ಟಿ ಆರ್ ಎಫ್ ಅಂತ ಇರ್ತಾರೆ, ಬಟ್ ಎಲ್ಲಾ ಟಿ ಗಳು ಎಫ್ ಗಳಾಗಿಲ್ಲ. ಸೊ ನೋಡ್ರಿ ಅದಕ್ಕೆ ನಾನು ನಿಮ್ಗೆ ಏನೇನಿ ರಾಂಗ್ ಆಯ್ತು. ಓಕೆ, ದೆನ್ ಆಲ್ ಕೆ ಆರ್ ಎಫ್ ಅಂತ ಇರ್ತಾರೆ. ಸೊ ಎಲ್ಲಾ ಕೆ ಗಳು ಕೂಡ ನೋಡ್ರಿ ಎಫ್. ನೋಡ್ರಿ ಎಲ್ಲಾ ಎಫ್ ಗಳು ಕೆ ಆಗ್ಯಾವ ಹೊರತಾಗಿ ಎಲ್ಲಾ ಕೆ ಗಳು ಏನಾಗಿಲ್ಲ ಎಫ್ ಗಳಾಗಿಲ್ಲ. ಓಕೆ, ಯಾಕಂದ್ರೆ ಇಷ್ಟೊಂದು ಈ ಕೆ ಗಳು ಏನಾಗಿರಂಗಿಲ್ಲ ಎಫ್ ಆಗಿರಂಗೇನೆ ಇಲ್ಲ. ಓಕೆ, ಸೊ ಇದು ಕೂಡ ಏನಾಯ್ತು ರಾಂಗ್ ಆಯ್ತು. ಸೊ ದ ಆಪ್ಷನ್ ಏನ್ ಬಂದ್ ನೋಡ್ರಿ ಕನ್ಕ್ಲೂಷನ್ ಓನ್ಲಿ ಫಸ್ಟ್ ಫಾಲೋಸ್. ಓಕೆ, ಹಾಗಾದ್ರೆ ನೋಡ್ರಿ ಆಪ್ಷನ್ ಏನ್ ಬಂತು 4. ಓಕೆ, ಸೊ ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್. ರೈಟ್. ಸೊ ದೆನ್ ಹಾಗಾರ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಸೊ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಹೌದಾ? ಸೊ ನೋಡ್ರಿ ಸೊ ಇಲ್ಲಿ ಏನಾಯ್ತದ ನೋಡ್ರಿ ಪಿ ಕ್ಯೂ ಅವರ ಸಹೋದರಿ. ಓಕೆ, ಸೊ ಹಾಗಾದ್ರೆ ನೋಡ್ರಿ ಪಿ ಯಾರ ಸಹೋದರಿ?
ಕ್ಯೂ ಅವರ ಸಹೋದರಿ. ಹಾಗಾದ್ರೆ ಓಕೆ ನೋಡ್ರಿ, ಮಹಿಳೆಯರಿದ್ರೆ ಅವ್ರಿಗೆ ಸ್ಟಾರ್ ಮಾರ್ಕ್ ಮಾಡ್ತೀನಿ. ಸೊ ಅದೇ ಪುರುಷರಿದ್ರೆ ಅವ್ರಿಗೆ ರೈಟ್ ಮಾರ್ಕ್ ಮಾಡ್ತೀನಿ. ಓಕೆ ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾರ, ಕ್ಯೂ ಎಸ್ ಅವರ ತಾಯಿ. ಓಕೆ ಹಾಗಾದ್ರೆ ನೋಡ್ರಿ ಕ್ಯೂ ಏನಾಗಪ್ಪ ಅಂದ್ರೆ ಎಸ್ ನ ತಾಯಿ ಅಂತ ಹೇಳ್ತಿದ್ದಾರೆ. ಓಕೆ ನೆಕ್ಸ್ಟ್ ನೋಡ್ರಿ ಎಸ್ ಆರ್ ಅವರ ಸಹೋದರ. ಹಾಗಾದ್ರೆ ಎಸ್ ಸಹೋದರ ಆಗತಾನ. ಯಾರ ಸಹೋದರ? ಆರ್ ನ ಸಹೋದರ. ಓಕೆ ದೆನ್ ಆರ್ ಟಿ ಅವರ ತಂದೆ. ಓಕೆ ಆರ್ ನೋಡ್ರಿ ಯಾರ ತಂದೆ? ಟಿ ಯ ತಂದೆ. ಓಕೆ ಸೊ ದೆನ್ ಟಿ ಯು ಅವರ ಪತಿ. ಸೊ ಹಾಗಾದ್ರೆ ನೋಡ್ರಿ ಟಿ ಯು ಪತಿ ಅಂತಾರೆ. ಟಿ ಪತಿ ಆಗ್ತದಾನೆ, ಯು ಪತ್ನಿ ಆಗ್ತದ. ಹೌದಾ? ಸೊ ಹಾಗಾದ್ರೆ ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ ಸೊ ನೋಡ್ರಿ ಇದ್ರೊಳಗ ಜಸ್ಟ್ ಅಬ್ಸರ್ವ್ ಮಾಡ್ರಿ ಏನಂತ ಕೇಳ್ತಾರೆ, ಆರ್ ಯುಗೆ ಹೇಗೆ ಸಂಬಂಧಿಸಿದೆ. ಹಾಗಾದ್ರೆ ಆರ್ ಯುಗೆ ಹೇಗೆ ಸಂಬಂಧಿಸಿದೆ? ಸೊ ಯುನ ಪತಿ ಯಾರಪ್ಪ ಅಂದ್ರೆ ಟಿ. ಸೊ ಟಿ ಯ ತಂದೆ ಯಾರಪ್ಪ ಅಂದ್ರೆ ಆರ್. ಹಾಗಾದ್ರೆ ಯುಗೆ ಏನಪ್ಪಾ ಅಂದ್ರ ಪತಿಯ ತಂದೆ ಅಂದ್ರ ಗಂಡನ ತಂದೆ. ಗಂಡನ ತಂದೆ ಏನಾಗ್ಬೇಕ್ರಿ? ಮಾವ. ಓಕೆ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಾರ? ಡೈರೆಕ್ಟ್ ಆಗಿ ಕೊಟ್ಟಾರ ನೋಡ್ರಿ, ಗಂಡನ ತಂದೆ. ಓಕೆ ಸೊ ಹಾಗಾದ್ರೆ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಇಲ್ಲಿ ಸೊ ಮುಂದೆ ಯಾವ ಚಿತ್ರ ಬರ್ತದ ಅಂತ ಕೇಳ್ತದ್ರ. ಓಕೆ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಸರ್ಕಲ್ ಮತ್ತು ಡಾರ್ಕ್ ಸ್ಪೇಸ್ ಇದೆ. ಹೌದಾ? ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ, ಸರ್ಕಲ್ ಇದ್ದಿದ್ದು ಒಂದ್ ಪ್ಲೇಸ್ ಈ ಕಡೆ ಹೋದ್ರೆ, ಸೊ ಈ ಡಾರ್ಕ್ ಇದ್ದಿದ್ದ ಈ ಕಡೆ ಬರತೈತಿ. ಹೌದಾ? ಸೊ ನೋಡ್ರಿ ಕರೆಕ್ಟಾ? ಸೊ ದೆನ್ ಸರ್ಕಲ್ ನೋಡ್ರಿ ಮತ್ ಆಗೇನು ಒಂದ್ ಪ್ಲೇಸ್ ಈ ಕಡೆ ಹೋದ್ರೆ, ಸೊ ಡಾರ್ಕ್ ಇದ್ದಿದ್ದು ನೋಡ್ರಿ 2 ಪ್ಲೇಸ್ ಈ ಕಡೆ ಬರತೈತಿ. ಓಕೆ ಅಂದ್ರೆ ಡಾರ್ಕ್ ಪ್ಲಸ್ ಇದು ಸರ್ಕಲ್ ಒಂದಾದ್ರೆ ಡಾರ್ಕ್ 2 ಪ್ಲೇಸ್ ಹೊಂಟದ. ಫೈನ್. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಸರ್ಕಲ್ ಇಲ್ಲಿತ್ತು. ಓಕೆ ಸರ್ಕಲ್ ಇಲ್ಲಿತ್ತು, ಇಲ್ಲಿಂದ ಇಲ್ಲಿ ಬಂದೈತಿ, ಇದು ಇಲ್ಲಿಂದ ಇಲ್ಲಿ ಬಂದ. ಹಾಗಾದ್ರೆ ಮತ್ತ ಸರ್ಕಲ್ ನೋಡ್ರಿ ಒಂದು ಪ್ಲೇಸ್ ಚೇಂಜ್ ಆಗಿ ಇಲ್ಲಿ ಬಂದಿದ. ಅದ ನೋಡ್ರಿ ಡಾರ್ಕ್ 1 2 3 ಚೇಂಜ್ ಆಗೈತಿ. ಸೊ ಇಲ್ಲಿಂದ 1 ಚೇಂಜ್ ಆಯ್ತು, 2 ಚೇಂಜ್ ಆಯ್ತು, 3 ಚೇಂಜ್ ಆಯ್ತು. ಓಕೆ ದೆನ್ ಹಾಗಾದ್ರೆ ಸರ್ಕಲ್ ಏನಾಗ್ಬೇಕ್ರಿ? ಒಂದು ಪ್ಲೇಸ್ ಚೇಂಜ್ ಆದ್ರೆ ನೋಡ್ರಿ ಸೊ ಎಲ್ಲಿ ಬರ್ತದ? ಇಲ್ಲಿ ಬರ್ತದ. ದೆನ್ ಇದ ನೋಡ್ರಿ ಎಷ್ಟಾಗ್ಬೇಕೀಗ? 4 1 2 3 4. ಸೊ ಹಾಗಾದ್ರೆ ಇಲ್ಲಿ ಡಾರ್ಕ್ ಬರ್ಬೇಕು. ಓಕೆ ಸೊ ಈ ರೀತಿ ಯಾವ್ದೈತಿ ನೋಡ್ರಿ. ಸೊ ಇಲ್ಲಿ ಡಾರ್ಕ್ ಇಲ್ಲಿದೆ, ಸೊ ಇಲ್ಲೈತಿ. ಓಕೆ ಸೊ ಹಾಗಾದ್ರೆ ನೋಡ್ರಿ ಸೊ ಡಾರ್ಕ್ ಸರ್ಕಲ್. ಸೊ ನೋಡ್ರಿ ನಡಕ್ಕೆ 2 ಪ್ಲೇಸ್ ಗಳಿದಾವ, ಇಲ್ಲಿ 2 ಪ್ಲೇಸ್ ಗಳಿದಾವ. ಸೊ ಹಾಗಾದ್ರೆ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ಸಿಟ್ಟಿಂಗ್ ಅರೇಂಜ್ಮೆಂಟ್. ರೈಟ್? ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂಗಿದೆ ನೋಡ್ರಿ. ಓಕೆ ಸೊ 5 persons ABCDE are sitting around a circular table facing towards the center. ಓಕೆ ಹಾಗಾದ್ರೆ ನೋಡ್ರಿ ಎಷ್ಟು ಜನ ಇದಾರೆ? 5 ಜನ. 1 2 3 4 5. ಓಕೆ ಈ ಅಷ್ಟು ಜನ ಏನಪ್ಪಾ ಅಂದ್ರ ಸೆಂಟರ್ ಪೇಸ್ ಮಾಡ್ತಾ ಇದಾರೆ. ಓಕೆ ಸೊ ನೋಡ್ರಿ ಸೆಂಟರ್ ಪೇಸ್ ಮಾಡ್ಬೇಕಾದ್ರೆ ನೋಡ್ರಿ ಈ ಕಡೆ ತಿರುಗಿದಾಗ ರೈಟ್ ಸೈಡ್ ಆಗ್ತದ, ಈ ಕಡೆ ತಿರುಗಿದಾಗ ಲೆಫ್ಟ್ ಆಗ್ತದ. ಹೌದು? ಸೊ ಹಾಗಾದ್ರೆ ನೋಡ್ರಿ ಸೊ ಬಿ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಅಂತ ಇದ್ದಾರೆ. ಹಾಗಾದ್ರೆ ಸೊ ಡಿ ಯ ಬಲಗಡೆ ಸೆಕೆಂಡ್ ಅಂದ್ರ 2ನೇ ಬಲಗಡೆ ಯಾರು ಕೂತಾರಪ್ಪ ಅಂತಾರ? ಡಿ ಯ 2ನೇ ಬಲಗಡೆ ಇಲ್ಲಿ ಬಿ ಕೂಳ್ತಾ ಇದ್ದಾನೆ. ಹೌದ್ರಿ? ಸೊ ನೋಡ್ರಿ ಬಿ ಅವರು ಡಿ ಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಹೌದಾ? ಸೊ ಡಿ ಯ ಬಲಕ್ಕೆ 2ನೇ ಸ್ಥಾನ. ಓಕೆ ದೆನ್ ಎ ಅವರು ಬಿ ಯ ಬಲಕ್ಕೆ 2ನೇ ಸ್ಥಾನದಲ್ಲಿ ಕುಳಿತಿದ್ದಾರೆ. ಬಿ ಯ ಬಲಕ್ಕೆ ಅಂದ್ರೆ ಮತ್ತೆ ಈ ಕಡೆ ಬರ್ತದೆ. ಸೊ ಹಾಗಾದ್ರೆ ಯಾರು ಕೂತಾರ? ಎ. ಸೊ ಇಲ್ಲಿ ಯಾರು ಕೂತಾರ ನೋಡ್ರಿ? ಬಿ ಯ ಬಲಕ್ಕೆ 2ನೇ ಸ್ಥಾನದಾಗ ಎ ಕೂತ್ಕೊಂಡ. ಓಕೆ ದೆನ್ ನೆಕ್ಸ್ಟ್ ಏನಂತ ನೋಡ್ರಿ, ಸಿ ಎ ಯ ತಕ್ಷಣದ ನೆರೆಯವರಲ್ಲ. ಸೊ ನೋಡ್ರಿ ಯಾರು? ಸಿ ಎ ಯ ತಕ್ಷಣದ ನೆರೆಯವರಲ್ಲ. ಹಾಗಾದ್ರೆ ಸಿ ಇಲ್ಲಿ ಬರಂಗಿಲ್ಲ ಅಂದಂಗ ಆಯ್ತು. ಹಾಗಾದ್ರೆ ಉಳಿತು ಒಂದು ಪ್ಲೇಸ್ ಯಾವ್ದ್ರಿ? ಸಿ ಗೆ ಇಲ್ಲೇ ಉಳಿತು. ಹಾಗಾದ್ರೆ ಒಂದು ಪ್ಲೇಸ್ ಉಳಿತು ನೋಡ್ರಿ, ಅದು ಯಾರು? ABCDE. ಸೊ ಹಾಗಾದ್ರೆ ಇ ಇಲ್ಲಿ ಬಂದು ಕೂತಾರ. ಓಕೆ ಸೊ ಫೈನಲಿ ಕ್ವಶನ್ ಏನ್ ಕೇಳ ನೋಡ್ರಿ, ಡಿ ಯ ತಕ್ಷಣದ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ? ಹಾಗಾದ್ರೆ ಡಿ ಯ ತಕ್ಷಣ ಬಲಭಾಗದಲ್ಲಿ, ಬಲಭಾಗ ಅಂತಾರೆ ಇದೇ ಬಂತು. ಸೊ ಡಿ ಯ ತಕ್ಷಣ ಬಲಭಾಗದಾಗ ಯಾರದ್ರಿ? ಸಿ ಇದಾನೆ. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು. ಓಕೆ ಸೊ ದೆನ್ ಆಪ್ಷನ್ 1 ಸಿ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ನೆಕ್ಸ್ಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಇಲ್ಲಿ ಆಫ್ಟರ್ ಅರೇಂಜಿಂಗ್ ದ ಓಕೆ ಇದು ಏನಪ್ಪಾ ಅಂದ್ರೆ ಡಿಕ್ಷನರಿ ಆರ್ಡರ್ ಇದೆ. ಡಿಕ್ಷನರಿ ಆರ್ಡರ್ದಾಗ ಮಾಡಬೇಕು. ದೆನ್ ಸೊ 5th ಪೊಸಿಷನ್ ಅಲ್ಲಿ ಯಾವ ಒಂದು ಶಬ್ದ ಬರ್ತದ ಅಂತ ಕೇಳ್ತಾರೆ. ಓಕೆ ಹಾಗಾದ್ರೆ ಇಲ್ಲಿ 5th ಪೊಸಿಷನ್ ನಾವು ಶಬ್ದ ಯಾವ್ದು ಬರ್ಬೇಕಂತ ನೋಡ್ಬೇಕಾದ್ರೆ ನೀವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಪ್ರತಿಯೊಂದೊಳಗೂ ಮೊದಲನೇ 3 ಲೆಟರ್ಸ್ ಏನಪ್ಪಾ ಅಂದ್ರೆ ಕಾಮನ್ ಇದಾವ. ಹೌದು? ಸೊ ಹಾಗಾದ್ರೆ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಂಗಿಲ್ಲ. ರೈಟ್? ಸೊ ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ 4ನೇ ಲೆಟರ್ ಏನಿದೆ? ಐ ಇದೆ. ಸೊ ಇಲ್ಲಿ 4ನೇ ಲೆಟರ್ ಏನಿದೆ? ಎ ಇದೆ. ಇಲ್ಲಿ 4ನೇ ಲೆಟರ್ ಅಗೇನ್ ಐ ಐತಿ. ಇಲ್ಲಿ 4ನೇ ಲೆಟರ್ ಏನಿತ್ತು ನೋಡ್ರಿ? ಇ ಐತಿ. ದೆನ್ ಇಲ್ಲಿ 4ನೇ ಲೆಟರ್ ಏನಿತ್ತು ನೋಡ್ರಿ? ಸೊ ಇಲ್ಲಿ ಇ ಐತಿ. ಸೊ ಹಾಗಾದ್ರೆ ಈ ಎ ಇ ಐದೊಳಗ ಸೊ ಫಸ್ಟ್ ಗೆ ಎ ಬಂದ್ಬಿಡ್ತದ. ಇದು 1
ಓಕೆ ದೆನ್ ಇ ಫಸ್ಟ್ ಬರುತ್ತೆ, ಐ ಫಸ್ಟ್ ಬರುತ್ತೆ, ಸೊ ಇ ಫಸ್ಟ್ ಬರುತ್ತೆ ಹೌದಲ್ರಿ. ಹಾಗಾದ್ರೆ ಇವೆರಡರೊಳಗೆ ಏನಾಗಿರ್ತಾವ, 2 3 ಆಗಿಬಿಟ್ಟಿರ್ತಾವ. ಇದರ 2 ಆಗಿರ್ಬೋದು, ಇದು 3 ಆಗಿರ್ಬೋದು, ಅಥವಾ ಇದು 3ನೇದಾಗಿ ಇದು 2 ಆಗಿರ್ಬೋದು ಹೌದಾ. ಹಾಗಾದ್ರೆ ಇನ್ನು ಉಳಿತೇನ್ ನಮ್ಗ ಐದೊಳಗದ ಯಾವ್ದು ಬರ್ತೈತಿ. ಓಕೆ ಹಾಗಾದ್ರೆ ಇಲ್ಲಿ ಐ ಕಾಮನ್ ಐತಿ ನೋಡ್ರಿ, ಎದ್ರಾಗ ಇದು ಐ, ದೆನ್ ಎಲ್ಲೈತಿ ಇಲ್ಲಿ ಐ. ನೆಕ್ಸ್ಟ್ ಲೆಟರ್ ಏನೈತಿ ನೋಡ್ರಿ, ಐದೊಳಗ ಇಲ್ಲಿ ಎನ್ ಐತಿ, ದೆನ್ ಇಲ್ಲಿ ಏನೈತಿ ನೋಡ್ರಿ ಆರ್ ಐತಿ. ಈ ಎನ್ ಮತ್ತು ಆರ್ ಒಳಗ ಫಸ್ಟ್ ಲೆಟರ್ ಯಾವ್ದು ಬರುತ್ತಪ್ಪ ಅಂದ್ರ ಎನ್ ಫಸ್ಟ್ ಬರುತ್ತೆ, ನೆಕ್ಸ್ಟ್ ಆರ್ ಬರುತ್ತೆ. ಹಾಗಾದ್ರೆ ಲಾಸ್ಟ್ ಬರುವಂತ ವರ್ಡ್ ಯಾವ್ದಪ್ಪ ಅಂದ್ರ ನೋಡ್ರಿ ರೀಬರ್ತ್. ಓಕೆ ಹಾಗಾದ್ರೆ ದ ಆಪ್ಷನ್ ಇಸ್ ಟು ರೀಬರ್ತ್ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ, ಎಸ್ ಸೊ ದಿಸ್ ದ ಅಗೇನ್ ಎಂಡ್ ಆಫ್ ದ ಸೆಷನ್. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನ, ಮುಂದಿನ ಶಿಫ್ಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಸೊ ಅಪ್ಲೋಡ್ ಮಾಡ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ, ಜೈ ಹಿಂದ್, ಜೈ ಕರ್ನಾಟಕ.